ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ ದಂಗಲ್ನ ಕಿಚ್ಚು ಹತ್ತಿ ಅದು ರಾಜ್ಯವ್ಯಾಪಿ ವ್ಯಾಪಿಸಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಈಗ ಅದೇ ಜಿಲ್ಲೆಯಲ್ಲಿ BPL ದಂಗಲ್ ಕೂಡ ಶುರುವಾಗಿದೆ. ರಾಜ್ಯ ಸರ್ಕಾರ ಈಗ ಮತ್ತೊಂದು ಎಡವಟ್ಟು ಮಾಡಿ ಇದೀಗ ಬಡ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ವಿಜಯಪುರ ಜಿಲ್ಲೆಯಿಂದ ಬಂದಿರತಕ್ಕಂಥ ಸುದ್ದಿ ನೋಡಿ. ರಾಜ್ಯ ಸರ್ಕಾರದಿಂದ ಮತ್ತೊಂದು ಎಡವಟ್ಟು. ವಿಜಯಪುರದಲ್ಲಿ ಹಲವು BPL ಕಾರ್ಡ್ಗಳು ರದ್ದು. ವಿಜಯಪುರದಲ್ಲಿ ವಕ್ಫ್ ದಂಗಲ್ ಮುಗಿಯುವ ಮುನ್ನವೇ BPL ಕಾರ್ಡ್ ಸಮಸ್ಯೆ ಶುರುವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 4359 BPL ಕಾರ್ಡ್ ರದ್ದಾಗಿವೆ. IT ರಿಟರ್ನ್ ಮಾಡಿದಂತಹ 1932 ಜನರು ಸೇರಿದಂತೆ ಸರ್ಕಾರಿ ನೌಕರರ 1,71,000 ಲಕ್ಷಕ್ಕಿಂತ ಆದಾಯ ಹೆಚ್ಚಿಗೆ ಇರುವ 2,256 ಜನರ BPL ಕಾರ್ಡ್ ಅನ್ನು ರದ್ದು ಮಾಡಲಾಗಿದೆ. ಆದರೆ ಇದರಲ್ಲಿ ಕೆಲ ಬಡ ಜನರು BPL ಕಾರ್ಡ್ಗಳು ರದ್ದಾಗಿದೆ. ಏನು ಚೆಕ್ ಮಾಡ್ಲಾರ್ದ ಇದು ಏನು ಸರ್ವೆ ಮಾಡಿಲ್ಲ, ಹಿಂಗಾಗೈತಿ ಹಿಂಗಾರೆ ಅಂತ ಹೇಳಬೇಕಿಲ್ಲ. ಒಂದು ಜರ ಮುಂಚಾರೆ ಹೇಳಬೇಕು, ಏನೂ ಹೇಳಿಲ್ರಿ ಅವರು. ಎದ್ರ ಸಂಬಂಧ ಕಟ್ ಮಾಡಿ ಮ್ಯಾಗಿಂದ ಆಗ್ಯದ ಇಷ್ಟು ಹೇಳ ನಾವು ಸುಮ್ಕೋತಾರೆ. ನಾವೇನು ಬರ್ದವ್ರಲ್ಲ ಓದವ್ರಲ್ಲ. ನಮ್ಮ ರೇಷನ್ ಬೇಕು ನೋಡ್ರಿ, ಊಟಕ್ಕೆ ಅಕ್ಕಿ ಬೇಕು, ಏನು ಬರ್ತದ ಅದು ಬೇಕೇ ಅಲ್ಲ. ಮತ್ತು ರೊಕ್ಕನೂ ಒಂದು ಥೋಡೆ ಬರ್ತಿದ್ರಿ. ಅದು ಏನೋ ಅದು ರೇಷನ್ದೇ ಅರ್ಧ ರೊಕ್ಕ ಕೊಡ್ತಿದ್ರು, ಅರ್ಧ ಬ್ಯಾಂಕಿಗೆ ಇದು ಮಾಡಿದ್ರಿ. ಅದು ಇದಕ್ಕೆ ಬ್ಯಾಂಕಿಗೆ ಹತ್ತಿ ಬರ್ತಿದ್ದು ಅದೂ ಬರಂಗಿಲ್ಲ ಅಂತ್ರಿ. ರೇಷನೇ ಬಂದಾದ ಬಳಕ ಅದು ಹಂಗೆ ಬರ್ತಾವ್ರಿ. ಗೃಹಲಕ್ಷ್ಮಿದು ಈ 3 ತಿಂಗಳಾಯ್ತು ನಾನು ಬ್ಯಾಂಕಿಗೆ ಹೋಗಿಲ್ರಿ. 3 ತಿಂಗಳಾಯ್ತು ಅದು ಅದ್ರ ಮ್ಯಾಗ ತಗೊಂಬಂದಿರ್ರಿ. ನಾ ರೇಷನ್ದಾಗ ಕಟ್ ಆದ್ರೆ ಅದೂ ಬರಂಗಿಲ್ಲ ತಂದಾರ್ರಿ. ವಿಜಯಪುರ ನಗರದ ಜಾಡರವಣಿಯ ಮುಸ್ಲಿಂ ಬಡ ಕುಟುಂಬದ ಅನವರಬಿ ಗಿರಗಾವ ಎಂಬುವರ BPL ಕಾರ್ಡ್ ರದ್ದಾಗಿದೆ. ಅನವರಬಿ ಅವರ ಪತಿ ಹಾಸಿಂ ಸಾಬಾ ಗಿರಗಾವ ಕಳೆದ 7 ವರ್ಷದ ಹಿಂದೆ ತೀರು ಹೋಗಿದ್ದಾರೆ. ಸದ್ಯ ಅನವರಬಿ ಮಗ ಮೋತಿಲಾಲ ಸೇರಿದಂತೆ 7 ಜನರು ಕುಟುಂಬಸ್ಥರಿದ್ದಾರೆ. ಅನವರಬಿ ಮಗ ಮೋತಿಲಾಲ ಬಟ್ಟೆ ಅಂಗಡಿಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾನೆ. ಮನೆಯಲ್ಲಿ ಉಳಿದವರು ಯಾರು ಕೂಡ ಕೆಲಸ ಮಾಡಲ್ಲ. BPL ಕಾರ್ಡ್ನ ರೇಷನ್ನಿಂದ ಗೃಹಲಕ್ಷ್ಮಿಯ ಹಣದಿಂದ ಬಡ ಕುಟುಂಬ ನೆಮ್ಮದಿಯ ಜೀವನ ಸಾಗಿಸ್ತಿದೆ. ಆದರೆ 15 ವರ್ಷದ ಕೆಳಗೆ ಅನವರಬಿ ಅವರ ಪತಿ ಹಾಸಿಂ ಸಾಬಾ ಮಾರುಕಟ್ಟೆಯ ರಸ್ತೆ ಬದಿ ಬಟ್ಟೆ ವ್ಯಾಪಾರ ಮಾಡ್ತಿದ್ರಂತೆ. ಯಾರೋ ಹೇಳಿದ್ದಕ್ಕೆ GST ಕಟ್ಟಿದ್ರಂತೆ. ಈಗ GST ಕಟ್ಟಿದ ಆಧಾರದ ಮೇರೆಗೆ ಇವರ BPL ಕಾರ್ಡ್ ರದ್ದಾಗಿದೆಯಂತೆ. ಬಿಸ್ನೆಸ್ ಮಾಡ್ತಿದ್ರಿ ಮೊದಲು ನಮ್ಮ ಮನೆಯವರು. ಅಂದ್ರೆ ಸಣ್ಣ ಪುಟ್ಟ ರೀ, ಅದು ಏನು ಲಮಣ್ಯಾರ ಕೆಲಸ ಮಾಡ್ತಿದ್ದೆ. ಇದು ಸಾಮಾನು ಮಾಡ್ತಿದ್ರಿ, ಲಮಣ್ಯಾರ ಚೈನಾ ಅದು ಅವ್ರ ಸಾಮಾನು ಇರ್ತಾವಲ್ರಿ, ಅದು ಅಂತಾರೆ ವ್ಯಾಪಾರ ಮಾಡ್ತಿದ್ರು. ಅದು ಒಂದರ ವ್ಯಾಪಾರ ನೋಡಿ ಏನಾಯ್ತನೋ ಬಾಜಾರ್ದಾಗ ಒಬ್ಬರು ಅಂಗಡಿ ಮುಂದೆ ಕುಂದಿರ್ತಿದ್ರಿ ತಗೊಂಡು. ಅದು ಏನು GST ತುಂಬಬೇಕಾ ಅಂಥೇಳಿ ಹಿಂಗೆ ನಾನು ಒಂದು 2-3 ಸಲ ಅಂಜಿ ನಮ್ಮ ಮನೆಯವರು ತುಂಬಿದ್ರು. ತುಂಬಾನ ಮತ್ತು ಅದು ನಮ್ಮ ಮನೆಯವ್ರಿಗೆ ಒಂದು ಜರ ಆರಾಮ ಇದ್ದಿದ್ದಿಲ್ಲ ರೀ, ತೀರ್ಕೊಂಡ್ಬಿಟ್ರು ಅವರು. ಆಮೇಲೆ ಹುಡುಗ ಏನದ ಅದು ದಂಧೆನೂ ಬಂದಾಯ್ತು ರೀ, ಎಲ್ಲ ಬಂದಾಯಿತು. ಅಷ್ಟು ಬಜೆಟ್ನು ನಡೀಲಿಲ್ಲ. ಅದು ಮತ್ತು ಒಬ್ಬರ ಕಡೆ ಕೆಲ್ಸಕ್ಕೆ ಹೋಗ್ತಾನೆ ರೀ ಅರ್ಬಿ ಅಂಗಡಿ. ಒಟ್ಟಾರೆ ಮನೆಗೆ ಬಂದು ಸರಿಯಾಗಿ ಪರಿಶೀಲನೆ ಮಾಡದೆ ಏಕಾಏಕಿಯಾಗಿ ತಮ್ಮ ಕಾರ್ಡನ್ನು ರದ್ದು ಮಾಡಿರುವುದು ವಿಪರ್ಯಾಸ. BPL ಕಾರ್ಡ್ ರೇಷನ್ ಅನ್ನು ನಂಬಿ ಬದುಕ್ತಾ ಇದ್ದಂತಹ ಜನರು ಮುಂದೆ ಜೀವನ ಹೆಂಗಪ್ಪ ಸಾಗಿಸೋದು ಅಂಥೇಳಿ ಯೋಚಿಸ್ತಿದ್ದಾರೆ. ರಾಜ್ಯ ಸರ್ಕಾರದ ನಡೆಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ TV, ವಿಜಯಪುರ.